ಇರಾನ್ನಲ್ಲಿ ಜನರ ಮಾರಣ ಹೋಮ, ಹೆಣಗಳ ರಾಶಿ, ಶವಗಳನ್ನ ಹೂಳೋಕೆ ಇರಾನ್ನಲ್ಲಿ ಜಾಗನೇ ಸಿಗ್ತಾ ಇಲ್ಲ. ಇರಾನ್ ಸಂಘರ್ಷದಲ್ಲಿ 2,000ಕ್ಕೂ ಹೆಚ್ಚು ಬಲಿ. ಭದ್ರತಾ ಪಡೆಗಳು ಮತ್ತು ನಾಗರಿಕರ ನಡುವಣ ಸಂಘರ್ಷದಲ್ಲಿ ಸಾವಾಗಿದೆ. ನೋಡಿ, ಇರಾನ್ನಲ್ಲಿ ಜನರ ಮಾರಣ ಹೋಮ ಆಗಿದೆ. ಶವಗಳನ್ನ ಹೂಳೋಕೆ ಇರಾನ್ನಲ್ಲಿ ಜಾಗನೇ ಸಿಗ್ತಾ ಇಲ್ಲ. ಇರಾನ್ ಸಂಘರ್ಷದಲ್ಲಿ 2,000ಕ್ಕೂ ಹೆಚ್ಚು ಬಲಿಯಾಗಿದ್ದಾವೆ. ಭದ್ರತಾ ಪಡೆಗಳು ಮತ್ತು ನಾಗರಿಕರ ನಡುವಣ ಸಂಘರ್ಷದಲ್ಲಿ ಸಾವಾಗಿರೋದು. ಇರಾನ್ ಸರ್ಕಾರದಿಂದಲೇ 2,000 ಮಂದಿ ಸಾವಿನ ಮಾಹಿತಿ ದೃಢ ಆಗಿದೆ. ಕಳೆದ 2 ವಾರಗಳಿಂದ ಇರಾನ್ನಲ್ಲಿ 2,000 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ನಾಗರಿಕರು ಮತ್ತು ಭದ್ರತಾ ಸಿಬ್ಬಂದಿ ಸಾವಿಗೆ ಉಗ್ರರು ಕಾರಣ ಅಂತ ಇರಾನ್ ಹೇಳಿದೆ. 2,000 ಪ್ರತಿಭಟನಾಕಾರರನ್ನ ಇರಾನ್ ಸರ್ಕಾರವೇ ಹತ್ಯೆಗೈದಿರುವ ಆರೋಪ ಇದೆ. ಖಮೇನಿ ಆದೇಶದ ಮೇರೆಗೆ 2,000 ಪ್ರತಿಭಟನಾಕಾರರನ್ನ ಹತ್ಯೆ ಮಾಡಲಾಗಿದೆ. 10,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಜೈಲಿನಲ್ಲಿ ಬಂದಿಯಾಗಿದ್ದಾರೆ. ಶವಾಗಾರಗಳಲ್ಲಿ ಶವಗಳನ್ನ ಇಡಲು ಸ್ಥಳ ಇಲ್ಲದೆ ಮಸೀದಿಗಳಿಗೆ ರವಾನೆ ಮಾಡಲಾಗ್ತಾ ಇತ್ತು. ಶವಾಗಾರಗಳಲ್ಲಿ ಮೂಟೆಗಳ ರೀತಿ ಒಂದರ ಮೇಲೊಂದು ಶವ. ತೆಹರಾನ್ ಸೇರಿದಂತೆ ಹಲವು ನಗರಗಳಲ್ಲಿ ಸ್ಮಶಾನ ಸದೃಶ್ಯ ಸ್ಥಿತಿ ಇದೆ. ಇರಾನ್ನಲ್ಲಿ ಮಾರಣ ಹೋಮ ಆಗಿದೆ. ಮಾರಣ ಹೋಮ. ಭದ್ರತಾ ಪಡೆಗಳು ಮತ್ತು ನಾಗರಿಕರ ನಡುವಣ ಸಂಘರ್ಷ ಆಯಿತು. ಇಷ್ಟು ಜನರ ಸಾವಿಗೆ ಕಾರಣ ಆಗಿದೆ. ಭದ್ರತಾ ಪಡೆಗಳ ಕೈಯಲ್ಲಿ ಬಂದೂಕುಗಳಿರುತ್ತವೆ, ಗುಂಡುಗಳಿರುತ್ತವೆ, ಬಾಂಬ್ ಇರುತ್ತವೆ. ಬಟ್ ನಾಗರಿಕರ ಕೈಯಲ್ಲಿ ಕಲ್ಲುಗಳು, ಬಡಿಗೆಗಳಿರುತ್ತವೆ. ಸೊ ಈ ಸಂಘರ್ಷದಲ್ಲಿ ಅತಿ ಹೆಚ್ಚು ಸಾವಾಗಿರೋದೇ ಜನರದ್ದು, ಸಾರ್ವಜನಿಕರದ್ದು. 2,000 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಲ್ಲಿನ ಸರ್ಕಾರವೇ ದೃಢಪಡಿಸಿದೆ. ಕಳೆದ 2 ವಾರಗಳಿಂದ ಇರಾನ್ನಲ್ಲಿ 2,000 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಯಾವ ಕಾರಣಕ್ಕೆ ಇಲ್ಲಿ ಭದ್ರತಾ ಪಡೆ ಮತ್ತು ನಾಗರಿಕರ ನಡುವೆ ಈ ಸಂಘರ್ಷ ಏರ್ಪಟ್ಟಿರೋದು, ಏನಾಗ್ತಾ ಇದೆ ಅಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಏನೊಂದು ಇರಾನ್ ದೇಶದಲ್ಲಿ ಒಟ್ಟು ಆಹಾರದ ಒಂದು ಅಭಾವ ಉಂಟಾಗಿದೆ. ಜೊತೆಗೆ ಹಣದುಬ್ಬರ ಪ್ರಭಾವದಿಂದಾಗಿ ಇರಾನ್ ಜನತೆಗೆ ಮೂಲ ಸೌಕರ್ಯಗಳಿಲ್ಲ, ತಿನ್ನೋಕೆ ಆಹಾರನೂ ಇಲ್ಲದಂಥ ಸಂದರ್ಭದಲ್ಲಿ ಅವರೊಂದು ಖಮೇನಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಕಳೆದ 2 ವಾರಗಳಿಂದ ಏನೊಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಗೆ ಸುಮಾರು 500 ಜನ ಸಾವನ್ನಪ್ಪಿರ್ಬೋದು, 600 ಮಂದಿ ಸಾವನ್ನಪ್ಪಿರ್ಬೋದು ಅನ್ನೋ ಮಾತುಗಳು, ವದಂತಿಗಳು ಹರಿದಾಡ್ತಿತ್ತು. ಆದರೆ ಇದೀಗ ಇರಾನ್ ಸರ್ಕಾರನೇ ದೃಢಪಡಿಸಿದೆ. ಒಟ್ಟು 2,000 ಮಂದಿ ಈ ಒಂದು ಸಂಘರ್ಷದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯನ್ನು ಇರಾನ್ ಸರ್ಕಾರ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದೆ. ಈ ಒಂದು 2,000 ಮಂದಿಯಲ್ಲಿ ಭದ್ರತಾ ಪಡೆಯ ಸಿಬ್ಬಂದಿ ಕೂಡ ಸೇರಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಏನು 2,000 ಮಂದಿ ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಒಂದು ದೇಶದ ಬೇರೆ ಬೇರೆ ನಗರಗಳು, ಪಟ್ಟಣಗಳಲ್ಲೂ ಕೂಡ ಜನರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಸಾವಿಗೀಡಾಗಿದ್ದಾರೆ. ಈ ಕಾರಣದಿಂದಾಗಿ ದೇಶವ್ಯಾಪಿ ಆಡ್ತಿರುವಂಥ ಈ ಒಂದು ಪ್ರತಿಭಟನೆಯನ್ನು ತಡಿಬೇಕು ಅನ್ನೋ ಕಾರಣಕ್ಕೆ ಇರಾನ್ ದೇಶದಾದ್ಯಂತ ಇಂಟರ್ನೆಟ್ನ ಕಡಿತ ಮಾಡಲಾಗಿದೆ. ಅಲ್ಲಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಸ್ಥಗಿತ ಮಾಡಲಾಗಿದೆ. ಆದರೆ ಅಮೆರಿಕದ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ಅವರ ಒಂದು ಸ್ಟಾರ್ಲಿಂಕ್ ಉಪಗ್ರಹ ಏನಿದೆ, ಆ ಉಪಗ್ರಹದ ಮೂಲಕ ತಾತ್ಕಾಲಿಕವಾಗಿ ಇಂಟರ್ನೆಟ್ ಸೇವೆಯನ್ನು ಒದಗಿಸಲಾಗ್ತಿದೆ. ಆದರೆ ಈ ಒಂದು ಸ್ಟಾರ್ಲಿಂಕ್ ಉಪಗ್ರಹಕ್ಕೆ ಇರಾನ್ನಲ್ಲಿ ನಿಷೇಧ ಇದ್ದರೂ ಕೂಡ ಅಲ್ಲಿ ಈ ನಿಷೇಧವನ್ನು ಮೀರಿ ಇರಾನ್ನಲ್ಲಿ ಅಮೆರಿಕ ಒಂದು ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸೋ ಕೆಲಸ ಮಾಡ್ತಿದೆ. ಈ ಮೂಲಕ ಅಲ್ಲಿ ಇರಾನ್ನ ನೆಲದಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ. ವಿವಿಧ ನ್ಯೂಸ್ ಏಜೆನ್ಸಿಗಳಾಗಿರ್ಬೋದು, ರಾಯ್ಟರ್ಸ್, APTN ಮತ್ತು ಎಲ್ಲ ಒಂದು ಸುದ್ದಿ ಸಂಸ್ಥೆಗಳು ಕೂಡ ಈ ಒಂದು ಮಾಹಿತಿಯನ್ನು ವಿಶ್ವಕ್ಕೆ ತೆರೆದಿರುವಂಥ ಕೆಲಸ ಮಾಡ್ತಾ ಇದೆ. ಅಫಿಷಿಯಲ್ಲಾಗಿ ಹೇಳಿರೋದು 2,000, ಆದರೆ ನಿಜಕ್ಕೂ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಲೆಕ್ಕ ಇನ್ನೂ ನಿಗೂಢವಾಗಿ ಉಳಿದಿದೆ ಅಂತ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.